ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ದಾನಿಗಳು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಈಗಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಕಡೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಕರ್ಷಿತರಾಗುತ್ತಿರುವ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌಡತಾತನಗಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿಗಳ ಸಂಘವು ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಧ್ವನಿವರ್ಧಕವನ್ನು ಒದಗಿಸಿದೆ. ಈ ಶಾಲೆಯಲ್ಲಿ 215ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕ್ರಿಕೆಟ್, ವಾಲಿಬಾಲ್ ಮುಂತಾದ ಕ್ರೀಡೆಗಳಿಗೆ ಬೇಕಾದ ಸಾಮಗ್ರಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕವನ್ನು ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ರವರು ವಿತರಿಸಿದರು. ಈ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಅವರು ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರುವ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಾಯ ಮಾಡುವ ಭರವಸೆಯನ್ನು ಸಂಘವು ನೀಡಿದೆ. ಪ್ರಾಥಮಿಕ ಶಾಲೆ ಇದು ಸರ್ಕಾರಿ ಶಾಲೆ ತರ ನನ್ಗೇನು ಕಾಣಿಸ್ತಾ ಇಲ್ಲ. ಇದು 100% ಸರ್ಕಾರಿ ಶಾಲೆ ತರ ಕಾಣಿಸ್ತಾ ಇಲ್ಲ. ಇದೇ ಈ ಪೈಂಟಿಂಗ್ ಆಗಿರ್ಬೋದು, ಒಂದು ನೀಟ್ನೆಸ್ ಕ್ಲೀನ್ನೆಸ್ ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ. 100% ಇದಕ್ಕೆ ಸ್ಕೂಲ್ಗೆ ಸ್ಟ್ರಿಕ್ಟ್ನೆಸ್, ಮೈಂಟೆನೆನ್ಸ್, ಒಂದು ಡಿಸಿಪ್ಲಿನ್, ಒಂದು ಯೂನಿಫಾರ್ಮ್ ಆಗಲಿ, ಒಂದು ಸರ್ಕಾರಿ ಶಾಲೆಯನ್ನು ಈ ಸ್ಕೂಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಹಾಕಬೇಕು. ಅದನ್ನ ನಾವು ಮಾಡ್ತೀವಿ, 100% ಮಾಡ್ತೀವಿ. ಇದಕ್ಕೆ ನಮ್ಗೆ ಈ ಸ್ಕೂಲಲ್ಲಿ ಓದಿರೋಂತ ನಮ್ಮ ಮಧು, ಜಗದೀಶ್, ಇನ್ನೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ, ಇಲ್ಲಿರೋ ಅಧ್ಯಕ್ಷರೆಲ್ಲರೂ ಫೋನ್ ಮಾಡಿ, ಅಣ್ಣ ನಾವು ಓದಿರೋ ಸ್ಕೂಲು ಹಳ್ಳಿಲಿದೆ, ಬೆಟ್ಟಗಾಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಉಪಾಧ್ಯಕ್ಷರು ಸಾದಿಕ್ ಪಾಜಾಸ್ ಅವರು, ಸಹ ಶಿಕ್ಷಕರು ಮಂಜುನಾಥ್, KN ಮಂಜುನಾಥ್ ಅವರು, RS ಪವಿತ್ರ, RS ಅನಿತಾ ಮೇಡಮ್ ಅವರು, RS ಸತೀಶ್ ಅತಿಥಿ ಶಿಕ್ಷಕರು, ಅಂಜುಳಾ, ಸೌಮನ್ಯ, ನಾಗಮಣಿ, ಇವರೆಲ್ಲರೂ ಒಂದು ಮೇರೆಗೆ ಅಂದ್ರೆ ಇಲ್ಲಿ ಒಂದು ಟೀಮ್ ಇದೆ. ಟೀಚರ್ಸ್ ನಮ್ಗೆ ಹೆಣ್ಮಕ್ಳು ಇದ್ರೇನೆ ಚೆನ್ನಾಗಿತ್ತು. ನಮಗ್ ಭಯ ಅಂದ್ರೆ ನಮ್ ಮೇಡಮ್ ಅವ್ರು ನೋಡಿದ್ರೆ ಭಯ ಬೀಳ್ತಾ ಇದೆ ಮೇಡಮ್. 100% ಇಲ್ಲಿ ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಜನ ಇದ್ದೀರಾ. ಆ ಹೆಣ್ಮಕ್ಳಿಗೆ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಸಾಮಗ್ರಿ ಕೊಡ್ತೀವಿ, ಅದೆಲ್ಲ ಅದು ಪಕ್ಕಕ್ಕೆ. ಇದನ್ನೆಲ್ಲ ನಾವ್ ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಇಲ್ಲಿರೋ ಲೋಕಲ್ ಲೀಡರ್ಸ್ ಆಗಿರ್ಬೋದು, ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ. ನಾವು ಮಾಡೋದು ಇನ್ನೊಬ್ರು ಗೊತ್ತಾಗ್ಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಾನು. ಯಾವತ್ತೂ ಅಷ್ಟೇ ಏನೇ ಮಾಡ್ತಾ ಇದೀವಿ ಅನ್ನೋದನ್ನ ಕಣ್ಣು ಮುಚ್ಕೊಂಡು ಮಾಡಿ, ಒಳ್ಳೇದ್ ಮಾಡಿ ಅಂತ ಹೇಳ್ತೀನಿ ಸರ್ ನಾನು. ಇದನ್ನ ಪಬ್ಲಿಸಿಟಿ ಮಾಡ್ಕೊಂಡು ನಾವೇನೋ ರಾಜಕೀಯ ಮಾಡ್ಬೇಕಂತಾನೋ, ಇಲ್ಲ ಒಂದು ವ್ಯಕ್ತಿ ಆಗ್ಬೇಕಂತಾನೋ, ಒಂದು MLA ಆಗ್ಬೇಕಂತ ನಮಗೂ ಆಸೆ ಇಲ್ಲ, ನಮ್ಮ ಅಧ್ಯಕ್ಷರಿಗೂ ಆಸೆ ಇಲ್ಲ, ನಮ್ಮ ಸಹಪಾಠಿಗೆ ಯಾರಿಗೂ ಆಸೆ ಇಲ್ಲ. ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಕಲಿತಾ ಇರೋದು. ಅಧಿಕಾರ ಬೇಕು, ಏನಕ್ ಬೇಕು? ಒಳ್ಳೇದ್ ಮಾಡಕ್. ಅಧಿಕಾರ ಇಲ್ಲ, ಏನು ಮಾಡಕ್ ಆಗಲ್ಲ ಅನ್ನೋದು ಮೂರ್ಖತನ. ಒಟ್ನಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಈ ಸ್ಕೂಲ್ ಬಂದಿದ್ದೀನಿ, ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು. ಶಿಸ್ತಾಗ್ಲಿ, ಎಲ್ಲದಕ್ಕೂ ನೀವೊಂದು ನೀಟ್ನೆಸ್ ಎಲ್ಲ ಸ್ಕೂಲ್ಸ್ ಟೀಚರ್ಸ್ ಸ್ಟಾಫ್ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಮತ್ತೆ ಆಟದ ಸಾಮಾನು ಕೊಟ್ಟಿದ್ದೀವಿ, ಸ್ಪೋರ್ಟ್ಸ್ ಇದೆ, ಡ್ಯಾನ್ಸ್ ಕಲ್ಚರ್ಸ್ ಮಕ್ಕಳಿದ್ದಾರೆ, ಆಕ್ಟಿವಿಟೀಸ್ ಇದೆ, ಎಲ್ಲ ಕೊಟ್ಟಿದ್ದೀವಿ. ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದ್ದೀವಿ, ಸಂಘಟನೆ ಕಡೆಯಿಂದಂತೂ ಅಲ್ಲ. ಇದು ತಿಳ್ಕೊಳ್ಳಿ. ಇಲ್ಲಿ ಈ ಸ್ಕೂಲಲ್ಲಿ ಓದಿರೋ ಒಂದು ಮಗು ಅಂದ್ರೆ ಮಧು ಆಗಿರೋ ಜಗದೀಶ್ ಸ್ಕೂಲಲ್ಲಿ ಓದಿರೋರು, ಅವರು ಬಂದು ಅಣ್ಣ ನಮ್ಮ ಸ್ಕೂಲ್ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಇರೋರು ಬಂದು ಹೇಳಿದ್ದಕ್ಕೆ ಆಯ್ತಪ್ಪ, ನಮ್ ಸ್ಕೂಲ್ ಆದ್ರೆ ನಿಮ್ ಸ್ಕೂಲ್ ಆದ್ರೆ ಒಂದೇ ಮಾಡೋಣ ಅಂತ. ಲಾಸ್ಟ್ ಬಂದು ಸರ್ಕಾರಿ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡ್ಬೇಕಣ್ಣ. ನಿಜವಾಗ್ಲೂ ಹೇಳ್ತೀನಿ, ಮೀಡಿಯಾ ಮಿತ್ರರು ಇವೆಲ್ಲ ಒಂದೊಂದು ನೋಡ್ಸ್ಬೇಕು. ಎಲ್ಲ ಬರ್ತೀವಿ ಮಾಡ್ತೀವಿ, ನಾವು ಫೋಟೋ ತಕೊಂಡು ಸೋಷಿಯಲ್ ಮೀಡಿಯಾ ಹಾಕಕ್ಕಂತೂ ಬಂದಿಲ್ಲ. ಎಲ್ಲ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದ್ದೀನಿ, ಕೋಲಾರಲ್ಲಿ ಮಾಡಿದ್ದೀನಿ, ಮುಳಬಾಗಲಲ್ಲಿ ಮಾಡ್ತಾ ಇದ್ದೀನಿ, KJP ಅಲ್ಲಿ ಮಾಡ್ತಾ ಇದ್ದೀನಿ, ಶ್ರೀನಿವಾಸಪುರದಲ್ಲಿ ಕೂಡ ಮಾಡಿದ್ದೀನಿ.
ಏನೇನೋ ಪ್ರೋಗ್ರಾಮ್ ಮಾಡಿದ್ರೇನೋ ಮೊಟ್ಟ ಮೊದಲಾಗಿ ಒಂದು ಸರ್ಕಾರಿ ಸ್ಕೂಲ್ ಹಿಂಗೂ ಇರುತ್ತೆ ಅಂತ ನನ್ನ ಮನಸ್ಸಿಗೆ ಬಂದಿದ್ದು ಇವತ್ತು. ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನ ಸರ್ಕಾರಿ ಸ್ಕೂಲ್ಸ್ನ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷರುಗಳಿಗೆಲ್ಲ ನಿಮ್ಗೆ ಏನೇ ಸಹಕಾರ ಇದ್ರೇನೋ ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು, ಮಧು ಆಗಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಆದರ್ಶ ಆಗಿರ್ಬೋದು, ನಮ್ಮ ಗೌಡ್ರು ತುಂಬಾ ನಾಚಿಕೆ. ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ದಿರ ಏನೇನೋ ಮಾತಾಡ್ತಾರೆ. ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ನ ಹೊರಗಡೆ ಬರೋವರೆಗೂ ನಮಗೂ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಶ್ರೀನಿವಾಸಪುರದಲ್ಲಿ ಅವರು ಪರ್ಮಿಷನ್ ಇದ್ರೆ ನಾವು ಏನು ಮಾಡಕ್ ಆಗಲ್ಲ. ದೊಡ್ಡವರು ಅವ್ರು ಸ್ವಲ್ಪ ಇನ್ನ ಇಂಥವೆಲ್ಲ ಬೆಳಕಿಗೆ ತಂದು ಇನ್ನ ಏನೇನು ಒಳ್ಳೆ ಕೆಲಸ ಮಾಡಕ್ಕೆ ಆದ್ಯತೆ ಕೊಟ್ರೆ ಮಾಡ್ತೀವಿ. ಇದ್ರಲ್ಲಿ ಪದೇ ಒಂದ್ ಹೇಳ್ತಾರೆ, ಎಲ್ಲಾರು ಬರ್ತೀರಾ ವೈಟ್ ಶರ್ಟ್ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ, ಸ್ಕೂಲ್ ಅಡ್ಡ ಇಟ್ಕೊತೀರಾ, ಬೇರೆ ಬೇರೆ ಏನೇನೋ ಹೇಳ್ತಾ ಇದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಂದು ಕಿವಿ ಮಾತಿರ್ಲಿ. ನಾವು ಸಂಘಟನೆಯಲ್ಲಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸಂಘಟನೆ ಅನ್ನೋದು ಮಾಡ್ತೀವಿ. ಅದರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನು ಬ್ರೇಕಪ್ ಮಾಡ್ತೀರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು. ಇಲ್ಲೆಲ್ಲರೂ ಬಂದ್ಬಿಟ್ಟು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಯಾರಿಗಾನ ಒಂದು 10 ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ಏನೋ ರಾಜಕೀಯಕ್ಕೆ ಬಂದಿದ್ದಾರೆ. ದಯವಿಟ್ಟು ಸ್ವಲ್ಪ ನಾವು ರಾಜಕೀಯಕ್ಕಂತೂ ಬಂದಿಲ್ಲ, ಬರೋದು ಇಲ್ಲ. ರಾಜಕೀಯ ಅಂತ ವರಷ್ಟು ಜೀವನ ನಮಗ್ ಬೇಡ ಸ್ವಾಮಿ. ಸೀರಿಯಸ್ ಆಗಿ ಹೇಳ್ತದೆ. ನೆಮ್ಮದಿಯಾಗಿದ್ದೀವಿ. ನಮ್ಮ ಇಂಥ ಮಕ್ಕಳು, ನನಗೂ 2 ಮಕ್ಕಳಿದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ನನ್ನ ಮಕ್ಕಳು ಇದೇ ತರ ಇರ್ಬೇಕು. ಖುಷಿ. ಏನೇ ಒಳ್ಳೆ ಕೆಲಸ ಮಾಡಿದ್ರೇನೋ ಏನು ಇಲ್ದಿರ ಮಾಡ್ತಾರ, ಏನು ಬಂದಿಲ್ಲ, ಯಾರು ಏನು ಕೊಡಲ್ಲ ಸ್ವಾಮಿ. ನಮ್ಮ ಟೀಮ್ ಅಲ್ಲಿ ಏನೇನಿದೆಯೋ ಏನೇನ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಂದ ಅಧ್ಯಕ್ಷರಿಂದ ಎಲ್ಲ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇರೋದು. ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲಾ ತಾಲೂಕಲ್ಲೂ ಇದೇ ತರನು ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದ್ದೀವಿ. ಸುಮಾರು ಸ್ಕೂಲಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಟಾಯ್ಲೆಟ್ಸ್ ಪ್ರಾಬ್ಲಮ್ ಇದೆ. ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲಲ್ಲಿ ಏನೋ ಮಾಮೂಲಿ ಬರ್ತಾರೆ, ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ, ಬರ್ತಾರೆ, ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ತುಂಬಾ ಸಂತೋಷ ಆಯ್ತು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಟೀಚರ್ ಒಂದ್ ದಿವಸ ಬಂದ್ರೆ 4 ದಿವಸ ಬರ್ತಾ ಇಲ್ಲ. ನಾವು ಚಿಕ್ಕಂದಲ್ಲಿರೋ ಒಂದ್ ದಿವಸ ಬಂದ್ರೆ 4 ದಿವಸ ಬರ್ತಾ ಇಲ್ಲ. ಇವಾಗ ಒಂಥರ ಒಂದು ಕಾನ್ವೆಂಟ್ ಸ್ಕೂಲ್ ಇದ್ದಂಗಿದೆ. ಇದನ್ನ ಒಂದು ಮಾದರಿ ಮಾಡ್ಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆತಾಟ್ನಲ್ಲಿ ಒಂದು ಸ್ಕೂಲ್ನ ಒಂದು ಮಾದರಿ ತಗೊಂಡು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ತಾಲೂಕು ವೈದ್ಯ ಎಲ್ಲ ಟೋಟಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದ್ರೂ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳಿ ಗೌಡ್ರು, ಗೌರವಾಧ್ಯಕ್ಷರು ಮಂಜಣ್ಣ, ಉಪಾಧ್ಯಕ್ಷರು ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದಾನೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರು ಇರ್ಬೇಕು, ಮಾಡಬೇಕು. ದೊಡ್ಡವ್ರಿಗೆ ಏನು ಗೊತ್ತಿಲ್ದಿರ ಮಾಡಂಗಿಲ್ಲ. ನಮ್ಮ ಇಷ್ಟ ಪ್ರಕಾರ ನಾವೇನು ಮಾಡಕ್ಕಾಗಲ್ಲ. ಸರ್ಕಾರನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ, ಸ್ಥಳೀಯ MLAಗಳನ್ನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ, ಮೆಂಬರ್ಸ್ನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ. ಸಂಘಟನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯಕ್ಕೆ ಬಂದಾಗ ನಾವೇನಾದ್ರು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಲಿ, ನಾವು ಸಂಘಟನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಏನೇ ಕುಂದುಕೊರತೆ ಇದ್ರೆ ಡೈರೆಕ್ಟ್ ಆಗಿ ನಾವು ಆಕ್ಷನ್ ತಗೊಳ್ತೀವಿ, ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀವಿ. ಎಲ್ಲ ಥರದಲ್ಲೂ ಸಹಕಾರ ಮಾಡಿದ ನಮ್ಮ ಟೀಮ್ಗೆ ಒಂದರಿಂದ ಜೈ ಕರ್ನಾಟಕ.